ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜಗತ್ತು ಎಷ್ಟು ಸುಂದರವಾಗಿದೆಯೋ ಹಾಗೆಯೇ ಅಷ್ಟೇ ಭಯಾನಕ ಪ್ರದೇಶಗಳು ನಮ್ಮ ಈ ಸುಂದರ ಜಗತ್ತಿನಲ್ಲಿ ಇವೆ. ಅವುಗಳ ಹತ್ತಿರ ಹೋಗೋಕೆ ನಡುಕ ಹುಟ್ಟುತ್ತೆ. ಎಷ್ಟೋ ಜನಗಳು ಅಲ್ಲಿಗೆ ಹೋಗಬೇಕು ಎಂದುಕೊಂಡು 1000 ಬಾರಿ ಯೋಚಿಸಿ ಹೋಗಬೇಕಾಗುತ್ತದೆ. ಅಷ್ಟು ಯೋಚಿಸಿ ಹೋಗಬೇಕು ಅಂದರೆ ಪ್ರಾಣದ ಆಸೆ ಬಿಟ್ಟು ಹೋಗಬೇಕಾಗುತ್ತದೆ. ಅಷ್ಟೊಂದು ಭಯಾನಕ ಪ್ರದೇಶಗಳಿವೆ. ಯಾವುದಪ್ಪ ಭಯಾನಕ ಪ್ರದೇಶಗಳು ಎಂದು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ. ವ್ಯಾಲಿ ಆಫ್ ಡೆತ್, ರಷ್ಯಾ. ವ್ಯಾಲಿ ಎಂದರೆ ನಾವೆಲ್ಲ ಸುಂದರವಾಗಿ ಇದೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಈ ವ್ಯಾಲಿ ಆಫ್ ಡೆತ್ನ ವೈಶಿಷ್ಟ್ಯತೆಗಳನ್ನು ಕೇಳಿದರೆ ಭಯಾನಕ ಅನಿಸುತ್ತದೆ. ಈ ವ್ಯಾಲಿಯಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಜಂತುಗಳ ಅವಶೇಷಗಳೇ ಕಂಡುಬರುತ್ತವೆ. ಅದಕ್ಕಾಗಿಯೇ ಈ ಪ್ರದೇಶ ರಹಸ್ಯವಾದ ಜಾಗವಾಗಿ ಬದಲಾಗಿದೆ. 20ನೇ ಶತಮಾನದಲ್ಲಿ ಜ್ವಾಲಾಮುಖಿ ಕೂಲಾಗಿರುವ ಪ್ರದೇಶಕ್ಕೆ ಕೆಲವು ವ್ಯಕ್ತಿಗಳು ಭೇಟಿ ನೀಡುತ್ತಾರೆ. ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಿಡ, ಮರ, ಬಳ್ಳಿ ಯಾವುದೂ ಇರುವುದಿಲ್ಲ. ಎಲ್ಲಿ ನೋಡಿದರೂ ಪ್ರಾಣಿ, ಪಕ್ಷಿಗಳ ಜಂತುಗಳೇ ಕಾಣಸಿಗುತ್ತವೆ. ಇವುಗಳನ್ನು ನೋಡಿ ಭಯಗೊಂಡು ಅವರು ವಾಪಸ್ಸಾಗುತ್ತಾರೆ. ಆದರೆ ಅಲ್ಲಿ ಜಂತುಗಳು ಯಾವ ಕಾರಣಕ್ಕಾಗಿ ಸಿಗುತ್ತವೆ ಎಂಬ ಕಾರಣ ಮಾತ್ರ ತಿಳಿಯಲಿಲ್ಲ. ಇನ್ನು ಇದರ ಬಗ್ಗೆ ತಿಳಿದ ಎಷ್ಟೋ ವಿಜ್ಞಾನಿಗಳು ಇದರ ಬಗ್ಗೆ ಮಾಹಿತಿ ಕಲೆ ಹಾಕಲು ಶುರು ಮಾಡುತ್ತಾರೆ. ಆಗ ತಿಳಿದ ವಿಷಯವೇನೆಂದರೆ, ಇಲ್ಲಿನ ಜ್ವಾಲಾಮುಖಿಯಿಂದ ಹೊರಬಂದ ಬೆಂಕಿ ಮತ್ತು ಹೊಗೆಯ ಕಾರಣದಿಂದಲೇ ಸುತ್ತಮುತ್ತಲಿನ ಜಂತುಗಳು ಸತ್ತು ಹೋಗಿವೆ ಎಂದು ಬಹಳಷ್ಟು ರಿಸರ್ಚ್ ಮೂಲಕ ತಿಳಿದು ಬರುತ್ತದೆ. ಹಾಗೆ ಈ ವ್ಯಾಲಿ ವಾತಾವರಣ ಹೇಗಿದೆ ಎಂದರೆ ಮನುಷ್ಯರನ್ನು ಕ್ಷಣ ಮಾತ್ರದಲ್ಲಿ ಸಾಯಿಸಿ ಬಿಡುತ್ತದೆ. ಹಾಗಾಗಿ ಇಲ್ಲಿಗೆ ಯಾವ ಜನರು ಭೇಟಿ ಮಾಡುವುದಿಲ್ಲ. ಎರಡನೇದು ಮೆಡಿಡಿ ನ್ಯಾಷನಲ್ ಪಾರ್ಕ್, ಬೊಲ್ವಿಯಾ. ಈ ನ್ಯಾಷನಲ್ ಪಾರ್ಕ್ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವಾಗಿದೆ. ಸರಿಸುಮಾರು 11,000ಕ್ಕೂ ಅಧಿಕ ಪಕ್ಷಿ ಮತ್ತು ಜಂತುಗಳಿವೆ. ಇನ್ನು ಈ ಪಾರ್ಕ್ ಒಳಗಡೆ ಹೋದರೆ ಅನಾರೋಗ್ಯ ಅಥವಾ ಸಾವು ಕಟ್ಟಿಟ್ಟ ಬುತ್ತಿ ಎಂದು ಹೇಳಬಹುದು. ಏಕೆಂದರೆ ಇದು ಒಂದು ಪ್ರಪಂಚದಲ್ಲಿಯೇ ಅತ್ಯಂತ ವಿಷಪೂರಿತ ಜಂತುಗಳು ವಾಸಿಸುವ ಪ್ರದೇಶ. ಒಂದು ವೇಳೆ ಇಲ್ಲಿನ ಯಾವುದೇ ಸೂಕ್ಷ್ಮ ಜೀವಿ ಅಥವಾ ಜಂತು ನಮ್ಮ ಶರೀರದ ಮೇಲೆ ಬಿದ್ದರೆ ನಮ್ಮ ದೇಹ ಇನ್ಫೆಕ್ಟ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದರಿಂದ ಸೀರಿಯಸ್ ಆಗಿ ಅನಾರೋಗ್ಯ ಅಥವಾ ಸಾಯಲೂಬಹುದು. ಇಷ್ಟೆಲ್ಲ ಗೊತ್ತಿದ್ದರೂ ಕೆಲವರು ಈ ಪಾರ್ಕ್ ನೋಡಲು ಹೋಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಅತಿ ಸುಂದರ ಪಕ್ಷಿಗಳು ಇರುವುದು. ಆದರೂ ಒಂದು ಸಣ್ಣ ತಪ್ಪಿನಿಂದ ಇಲ್ಲಿಗೆ ಬಂದವರು ಪ್ರಾಣವನ್ನೇ ಕಳೆದುಕೊಳ್ಳಬಹುದು. ಮೂರನೆಯದು ಲೇಕ್ ನೇಷನ್, ತಾಂಜೇನಿಯಾ. ಅನೇಕ ಸರೋವರಗಳನ್ನು ನಾವೆಲ್ಲ ನೋಡಿರುತ್ತೇವೆ. ಆದರೆ ಈ ಸರೋವರ ಪ್ರಾಣವನ್ನೇ ತೆಗೆಯುವ ಸರೋವರ ಎಂದೇ ಹೇಳಬಹುದು. ಈ ಸರೋವರದ ಒಳಗಡೆ ಹೋದ ಯಾವ ಜೀವಿಯಾದರೂ ಕ್ಷಣ ಮಾತ್ರದಲ್ಲಿ ಪ್ರಾಣವನ್ನು ಬಲಿ ಕೊಡಬೇಕಾಗುತ್ತದೆ. ಯಾವುದೇ ಜೀವಿ ಸರೋವರದ ಒಳಗಡೆ ಹೋದ ತಕ್ಷಣ ಕಲ್ಲಿನ ರೀತಿಯಲ್ಲಿ ಬದಲಾಗಿ ಬಿಡುತ್ತದೆ. ಇದಕ್ಕೆ ಮುಖ್ಯ ಕಾರಣ ಈ ನೀರಿನಲ್ಲಿರುವ ಅತಿ ಹೆಚ್ಚಾದ ಆಲ್ಕಲೈನ್ ಕಂಟೆಂಟ್. ಹಾಗೆಯೇ ಈ ನೀರಿನ ಉಷ್ಣತೆ ಸಹ ಜಾಸ್ತಿ ಇದ್ದು ಬೇಸಿಗೆಯಲ್ಲಿ ಈ ಕಲ್ಲಿನಂತೆ ಇರುವ ಜೀವಿಗಳು ನೀರಿನ ಪ್ರಮಾಣ ಕಡಿಮೆ ಆದಾಗ ಕಾಣಸಿಗುತ್ತವೆ. ನಾಲ್ಕನೆಯದು ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್. ಬ್ರೆಜಿಲ್ನಲ್ಲಿರುವ ಈ ಐಲ್ಯಾಂಡ್ ಪ್ರಪಂಚದಲ್ಲಿರುವ ಅತ್ಯಂತ ಭಯಾನಕ ಮತ್ತು ಅಪಾಯಕಾರಿ ಐಲ್ಯಾಂಡ್ ಎಂದು ಹೇಳಬಹುದು. ಇನ್ನು ಈ ಐಲ್ಯಾಂಡಲ್ಲಿ ಎಲ್ಲಿ ನೋಡಿದರಲ್ಲಿ ಹಾವುಗಳು ಕಂಡುಬರುತ್ತವೆ. ಇಲ್ಲಿ ಯಾರೂ ಸಹ ಹೋಗಲು ಪರ್ಮಿಷನ್ ಕೂಡ ಕೊಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿದಾಗಲೇ ನಾವೆಲ್ಲ ಅಂದುಕೊಳ್ಳಬಹುದು ಎಂತಹ ವಿಷಕಾರಿ ಹಾವುಗಳಿವೆ ಎಂದು. ನಾವು ಊಹೆ ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಹಾವುಗಳು ಇಲ್ಲಿವೆ. ಗೋಲ್ಡನ್ ಲ್ಯಾಂಡ್ ಸ್ಲೈಡ್ಸ್ ಎಂಬ ಹಾವುಗಳು ಜಾಸ್ತಿನೇ ಇಲ್ಲಿ ವಾಸಿಸುತ್ತವೆ. ಇವುಗಳ ಒಂದು ಹನಿ ವಿಷ ದೇಹದೊಳಗೆ ಹೋದರೆ ಆ ವ್ಯಕ್ತಿಗೆ ಸಾವು ಕಟ್ಟಿಟ್ಟ ಬುತ್ತಿ. 1926ರಲ್ಲಿ ಒಬ್ಬ ಮೀನುಗಾರ ಈ ಐಲ್ಯಾಂಡ್ಗೆ ಹೋಗುತ್ತಾನೆ. ಆದರೆ ಆತ ಮತ್ತೆ ವಾಪಸ್ ಆಗಲ್ಲ. ಇದಾದ ನಂತರ ಯಾರೂ ಸಹ ಇಲ್ಲಿಗೆ ಹೋಗುವ ಸಾಹಸ ಕೂಡ ಮಾಡಿಲ್ಲ. ಹಾಗೆ ಇಲ್ಲಿಗೆ ಹೋಗಲು ಪರ್ಮಿಷನ್ ಸಹ ಸಿಕ್ಕಿಲ್ಲ. ಇನ್ನು 5ನೇದು ಲೇಕ್ ವ್ಯೂ, ಕ್ಯಾಮರಾನ್. ಸೆಂಟ್ರಲ್ ಆಫ್ರಿಕಾದಲ್ಲಿರುವ ಈ ನದಿ ಅತ್ಯಂತ ಅಪಾಯಕಾರಿ ನದಿ. ಈ ನದಿ ಅತಿ ಸುಂದರವಾಗಿ ಮತ್ತು ಇದರ ಸುತ್ತಮುತ್ತಲು ಬಹಳಷ್ಟು ಹಳ್ಳಿಗಳಿಂದ ಕೂಡಿದೆ. ನೋಡಲು ಬಹಳ ಪ್ರಶಾಂತವಾಗಿ ಹರಿಯುವ ರೀತಿ ಕಾಣಿಸುತ್ತದೆ. ಆದರೆ ವಾಸ್ತವ ಮಾತ್ರ ಬೇರೆಯೇ ಇರುತ್ತದೆ. ಈ ನದಿಯಿಂದ ನಿರಂತರವಾಗಿ ಭಯಂಕರವಾದ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತದೆ. 1946ರಲ್ಲಿ ಈ ನದಿಯಿಂದ ಹೊಗೆ ಬರಲು ಶುರುವಾಗುತ್ತೆ. ಈ ಹೊಗೆಯಿಂದ ಸುತ್ತಮುತ್ತಲು ಗ್ರಾಮದಲ್ಲಿ ಇರುವಂತಹ ಜನಗಳು ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಇದರಿಂದಾಗಿ ಸರಿಸುಮಾರು ಜನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇದೆಲ್ಲವೂ ಸಹ ಪ್ರಪಂಚದಲ್ಲಿರುವ ಭಯಾನಕ ಪ್ರದೇಶಗಳ ಬಗ್ಗೆ ಪುಟ್ಟ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.